ಅಲ್ವೋ ಲೇ ನಿಂಗೆ ಏನ ಎಕಡೆ ಈ ಕಡೆ ತಕೊಂಡು ಹಾಕ್ಬೇಕಾ ಹೇಳಿ ನಿನಗೆ ಯೋಸ್ಕಿತ ಹೇಳ್ತೀನಿ ನಿನಗೆ ಫೋನ್ ಹಾಕ್ಬೇಡ್ವೆ ಬಿತ್ರಿ ಅಂತ ಹೇಳ್ಬಿಟ್ಟು ಆದ್ರೂ ಫೋನ್ ಹಾಕ್ತೀಯ ಆಗ್ಲೇ ಫೋನ್ ಕಟ್ ಮಾಡಿ ನಿನಗೆ ಯಾಕೋಸ್ ಮಾಕು ಕೂತ್ಬಿಟ್ಟು ಆದ್ರೂ ತಿರ್ಗಡ್ ದೌಲತ್ ಶುರು ಮಾಡ್ಕೊಂಬಿಟ್ಟ ನೀನು ನೋಡು ನಾನು ಹೇಳ್ತಾ ಇದ್ದೀನಿ ಮೊರ್ವಾ ದಿನ ಫೋನ್ ಮಾಡ್ಬಿಡು ನನಗೇನಾರ ಪದೇ ಫೋನ್ ಮಾಡಿದೆ ಅಂದರೆ ನನಗೆ ಬತ್ತದ ನೋಡು ಪಾಪ ನನಗೆ ರುಬ್ಬಾಕ್ಬಿಡ್ತೀನಿ ಅಷ್ಟೇ ಇನ್ಯಾ ಪದೇ ನನಗೆ ಏನೋ ಫೋನ್ ಹಾಕ್ಬಿಟ್ರೆ ನೀನಂತೂ ಲೋಪರ್ ಬಡ್ಡಿ ಮಡ್ಗೆ ಫೋನ ನೀನು ಎಷ್ಟು ಹೇಳಿದ್ರು ಅಷ್ಟೇ ಏನು ಕೇಳಿಸ್ಕೊಳಕ್ಕಿಲ್ಲ ಅಂದರೆ ನಿನಗೆ ಏನು ತಗೊಂಡು ಹೊಡಿಯೋಣ ಹೇಳು ನಾನಂತೂ ಇನ್ನೊಂದ್ಕಿತ ಹೇಳ್ತೀನಿ ನಮ್ಮ ತಾಯಣೆಗೂ ಫೋನ್ಗೆ ಏನಾರು ಹಾಕ್ಬಿಟ್ಟು ನೀನು ಇನ್ನೊಂದ್ಸಲ ನೋಡಬೇಕು ಅನ್ನಿಸ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರುಬ್ಬಿ ಹಸ್ಬಿಡ್ತೀನಿ ಗೊತ್ತಲ್ಲ ಮೊದಲೇ ನಾನು ತಿಕ್ಳು ನನ್ನ ಮಗ ಅಂತ ಹೇಳ್ಬಿಟ್ಟು ಮಡ್ಗು ಫೋನ ಮಡ್ಗು ಅಲೋ ಅಲೋ ರೀ ಅಯ್ಯಯ್ಯ ಹುಸಿನ ನೀವು ಹೇಳೋದನ್ನ ಕೇಳಿಸ್ಕೊಳ್ರಿ ಆಮೇಕಿಂದ ಮಡಗಿವ್ರಂತೆ ಆಮೇಲೆ ನಿಮ್ಮ ಇಷ್ಟ ಬಿಡಿ ನನಗೆ ವಿಷಯ ಹೇಳಿದ್ಮೇಲೆ ನೀವು ಮಡ್ಗನ ಮಡುಗ್ರಿ ಇಲ್ಲ ಏನಾರ ಮಾಡ್ಕೊಳ್ಳಿ ನಂಗೆ ಅದೆಲ್ಲನೂ ಬೇಕಾಗಿಲ್ಲ ಹುಸಿನ ನೀವು ಹೇಳೋದನ್ನ ಮಾತ್ರ ಹುಸಿ ಕೇಳಿಸ್ಕೊಳ್ಳಿ ಅದೇನೋ ಬೋಗ್ಲಿ ಕೊಟ್ಟು ಮಾಡಿ ಫೋನ ರೀ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಫುಲ್ ಖುಷಿ ಆಯ್ತೀರಾ ನಾವು ಇಷ್ಟು ದಿನದಿಂದ ಕಾದಿದ್ದೆಲ್ಲನೂ ಸಾರ್ಥಕ ಆಯಿತು ನಿಜವಾಗೂ ನೀವು ಫುಲ್ಲು ಖುಷಿ ಆಗ್ಬಿಡ್ತೀರಾ ನೀವಂತೂ ನಾನು ಹೇಳಿದ್ದಿ ವಿಷಯ ಕೇಳಿದ್ರೆ ನನ್ ಖುಷಿ ಆಗೋದು ಬೇಡ ನನ್ ದುಃಖ ಆಗೋದು ಬೇಡ ದಯವಿಟ್ಟು ಫೋನ್ ಕಟ್ ಮಾಡ್ಬಿಡು ನಾನು ಫೋನ್ ಪದೇ ಮಾಡಿದಿರು ಕಟ್ ಮಾಡು ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಕಟ್ ಮಾಡು ನೀವು ಅಪ್ಪ ಆಗ್ತಾ ಇದ್ದೀರಿ ಏನೇ ಹೇಳ್ತಾ ಇದ್ಯಾ ಪ್ರೇಮಿ ಏನೇ ಹೇಳ್ತಿದ್ಯಾ ಹ್ಞೂನ್ರಿ ಅಪ್ಪ ಅಪ್ಪ ಆಗ್ತಾ ಇದ್ದೀರಿ ನೀವು ನಾನು ಅಮ್ಮ ಆಗ್ತಾ ಇದ್ದೀನಿ ರೀ ನನಗಿವಾಗ 1.5 ತಿಂಗಳು ರೀ ಲೇ ನಿಜ ನಿನ್ಲೆ ಸುಳ್ಳು ಹೇಳ್ಬೇಡ ನಿಜ ಹೇಳು ರೀ ಈ ವಿಷಯನ ಯಾರನ್ನ ಸುಮ್ಮನೆ ಸುಳ್ಳು ಹೇಳ್ತಾರ ನೀವೇ ಹೇಳಿ ನಿಜವಾಗೂ ರೀ ನಾನು ಬಸ್ರಿ ನನಗೂ ಗೊತ್ತಿರಲಿಲ್ಲ ರೀ ಇಲ್ಲಿ ಬಂದಾಗ ಬಲು ವಾಂತಿ ಆಯ್ತಿತ್ತ ಇದು ಯಾಕೆ ಹಿಂಗೆ ವಾಂತಿ ಆಯ್ತೈತೆ ಅಂತ ಇಲ್ಲೇ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೋ ಹೋಗಿದ್ದೆ ಹಿಂಗೆ ಯಾಕೋ ವಾಂತೀನಿ ನಿಲ್ತಾನೆ ಇಲ್ಲ ಸುಸ್ತಾಯ್ತೈತೆ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಹೌದೇನವ ಬಾಯಿಲಿ ಅಂತ ಪರೀಕ್ಷೆ ಮಾಡಿದ್ರು ರೀ ಪರೀಕ್ಷೆ ಮಾಡಿದಾಗ ಗೊತ್ತಾಯ್ತು ನನ್ನ ಬಸ್ರಿ 1.5 ತಿಂಗಳು ಅಂತ ಇನ್ನೂ 1.5 ತಿಂಗಳಲ್ವಾ ಅದಕ್ಕೆ ಯಾರಿಗೂ ಹೇಳಕ್ಕೆ ಹೋಗಿಲ್ಲ ನೀವು ಬೆಳಿಗ್ಗೆನೇ ಹೇಳೋಣ ಅಂತ ಫೋನ್ ಹಾಕಿದ್ದಕ್ಕೆ ನೀವೇ ಫುಲ್ ಗರಮಾಗಿ ಮಾತಾಡ್ಬಿಟ್ರಿ ಅದಕ್ಕೇನೆ ನಾನೇ ಫೋನ್ ಕಟ್ ಮಾಡಿಬಿಟ್ಟೆ ಈ ಕಟ್ ಮಾಡಿ ನಿಮ್ಮ ಇಷ್ಟ ಹೇಳೋಣ ಅಂತ ಮಾಡಿದೆ ಅಷ್ಟೇ ನೀನು ಆಮೇಲಿಂದ ನೀವು ಮನೆ ಬಿಟ್ಟು ಹೋದ್ಮೇಲೆ ಹೆಂಗೆ ಬಸ್ರಿ ಅದೇ ಅದು ಇದು ಅಂತ ಅಂದ್ಬಿಟ್ರೆ ಅಂತ ಭಯಕ್ಕೆ ಫೋನ್ ಹಾಕಿ ಹೇಳ್ತೀವಿ ನಿಮ್ಮ ಇಷ್ಟ ರೀ ಇದ್ರ ಮ್ಯಾಲೆ ನಿಮ್ಮ ಇಷ್ಟ ನನಗಂತೂ ಈ ಟೈಮಾಗೆ ನಿಮ್ಮ ಜೊತೆನೇ ಇರಬೇಕು ಅಲ್ಲಿಗೆ ನೀನು ಬರಬೇಕು ನಿಮ್ಮ ಜೊತೆನೇ ಕೂತ್ಕೋಬೇಕು ಅಂತ ಅನ್ನಿಸ್ತೈತೆ ಇಲ್ಲ ಅಮ್ಮನ ಮನೆಗಿರೋಕೆ ಆಯ್ತಿಲ್ಲ ಬೇಜಾರಾಗ್ತದೆ ಬಸ್ರಿ ಅಲ್ವಾ ಗಂಡನ ಮನೆಗಿದ್ರೇ ಸಂದ ಅಯ್ಯೋ ಪ್ರೇಮ ಎಂಥ ಒಳ್ಳೆ ವಿಷಯನ ಹೇಳ್ಬಿಟ್ಟೆ ಕೇಳಕ್ಕಂತೂ ಎಂಥ ಆನಂದ ಆಯ್ತಾ ಇದು ಗೊತ್ತಾ ದೇವ್ರನೇ ನಾನು ದೇವ್ರುಗಳಿಗೆಲ್ಲ ಅರ್ಕೆ ಹೊತ್ಬಿಟ್ಟಿದ್ದೆ ನಾನಂತೂ ಸರ್ನ ಆಗೋಗ್ಬಿಟ್ಲಪ್ಪ ದೇವ್ರೇ ಸರ್ನ ಒಂದು ಮಗ ಉಟ್ಬಿಡ್ಲಿ ನಮಗೆ ಅಂತ ಹೇಳ್ಬಿಟ್ಟು ನಾನಂತೂ ದೇವತೆಗಳಿಗೆಲ್ಲ ಸ್ಯಾನೆ ಅರ್ಕೆ ಹೊತ್ಬಿಟ್ಟು ಬೇಡ್ಕೊಂಡಿದ್ದೆ ದೇವ್ರೇ ಅಂತ ಹೇಳ್ಬಿಟ್ಟು ಸದ್ಯ ಕೊನೆಗೂ ದೇವ್ರು ಕಣ್ಬಿಟ್ಬಿಟ್ನಲ್ಲ ಆ ದೇವ್ರು ಕಣ್ಬಿಟ್ಬಿಟ್ಟು ಒಳ್ಳೆದೇ ನೀ ಮಾಡ್ಬಿಟ್ನಲ್ಲ ಸಾಕು ಹೇಳು ಇರು ನಾನು ಬರ್ತೀನಿ ಇರು ನಮ್ಮ ಅಮ್ಮಂಗೆ ಫಸ್ಟು ಈ ವಿಷಯನ ಹೇಳ್ಬೇಕು ಖುಷಿ ವಿಷಯನ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಇರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಈ ಟೈಮಾಗೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಬಸ್ರಿ ಹೆಂಗ್ಸ್ರು ಸರಿನಾ ಈಗ ಹಳೆ ಜಾಗಲ ಎಲ್ಲ ಬಿಟ್ಟಾಕು ಇವನೋ ಒಂದು ಮಾಡಿದ್ರಾಯ್ತು ಈಗ ನೀನು ಟೆನ್ಷನ್ ಏನಿಯ ತಗೋಬೇಡ ಸರಿ ರೀ ನೀವಿರ್ಬೇಕಾರು ನನಗೆ ಅಂತದ್ರಿ ಟೆನ್ಷನ್ನು ಏನೋ ರೀ ಗೊತ್ತಿಲ್ಲದೆ ನೀವು ತಪ್ಪು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಸರಿನಾ ಈ ಬಸ್ರಿ ಟೈಮಾಗ ಹಂಗೆಲ್ಲ ಏನಕ್ಕೆ ಮಾತಾಡಿಯೇ ಹೊಲ್ದ ಹತ್ರ ಇದ್ದೀನಿ ಹೋಗಿ ಮಂತಕ್ಕೆ ಹೋಗ್ಬಿಟ್ಟು ಹಂಗೆ ಬರ್ತೀನಿರು ಆಯ್ತು ರೀ ಅಯ್ಯೋ ನಾನು ಅಪ್ಪ ಆಗ್ತಾ ಇದ್ದೀನ ಅಯ್ಯೋ ದೇವ್ರೆ ನಮ್ಮ ಮನೆಯಾಗೆ ಅಂತೂ ಇಂತೂ ಮಗು ಬತ್ತೈತೆ ನನಗಂತೂ ಬಹಳ ಅಂದರೆ ಬಹಳ ಖುಷಿ ಆಯ್ತೈತೆ ನನಗಂತೂ ಹೋಗ್ಬಿಟ್ಟು ಫಸ್ಟ್ ನಮ್ಮ ಅಮ್ಮಂಗೆ ಹೇಳ್ಬೇಕು ಈ ವಿಷಯನ ಅಮ್ಮ 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 ಮಗ ಇಷ್ಟೊಂದು ಖುಷಿಯಾಗಿದ್ದೀಗ ಅಮ್ಮ ನೀನು ಅಜ್ಜಿ ಆಗ್ತಾ ಇದೀಯಾ ಇದೇನ್ಲ ಹೇಳ್ತಿದೀಗ ಪ್ರೇಮಿ ಬಸ್ರಿನೇ ಹ್ಞೂ ಕಣಮ್ಮ ಈಗ ಫೋನ್ ಮಾಡಿದ್ಲು ಕಣಮ್ಮ ಪ್ರೇಮಿ ಅಯ್ಯವ್ವ 1.5 ತಿಂಗಳಂತೆ ಕಣಮ್ಮ ಇವಾಗ ಅಮ್ಮ ಈ ಟೈಮಾಗ ಸುಮ್ಕೆ ನೀನು ಜಗಳ ಪಗಳ ಎಲ್ಲ ಯಾಕೆ ಬಸ್ರಿ ಬೇರೆ ಮನ್ಸು ಕಾಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬತ್ತೀನಿ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ದೆ ಕಣಮ್ಮ ಬಸ್ರಿ ಹೆಂಗಸ್ರುಗಳನ್ನೆಲ್ಲ ನೋಯಿಸ್ಬಾರ್ದು ಕಣ್ಮಗ ಬಸ್ರಿ ಹೆಂಗಸ್ರು ಯಾವತ್ತಿದ್ರು ನೊಂದ್ರೆ ನಮ್ಗೆ ಏನೇ ಶಾಪ ತಗ್ಲದು ಸರಿನೇ ಶಾಪ ಹಂಗೆ ತಗ್ಲಬಾರ್ದು ಅಂತ ಹೇಳಿದ್ರೆ ನಾವು ಮೊದಲು ಸಂದಕ್ಕೆ ನೋಡ್ಕೋಬೇಕು ಬಸ್ರಿ ಹೆಂಗಸ್ರುಗಳನ್ನ ಇಲ್ಲ ಶಾಪ ನಮ್ಗೆ ಏನೇ ತಗ್ಲು ಬಿಡ್ತದೆ ಕಣ್ಮಗ ನೋಡಿ ಬಾ ಹೋಗನ್ ಬಾ ಕರ್ಕೊಂಬಿಟ್ಟು ಬರೋಣ ಅಮ್ಮ ನೀನೇನು ಬೇಡ ಸುಮ್ಕಿರು ನಾನೇ ಕರ್ಕೊಂಬಿಟ್ಟು ಬರ್ತೀನಿ ನೀನು ಮನೆಯಾಗಿರು ನೀನು ಎಷ್ಟು ದೂರ ಐತೀನಿ ಊರು ಇಲ್ಲೇ ಅಲ್ವೇ ಹೋಗ್ಬಿಟ್ಟು ಒಂದು ಹೆಜ್ಜೆ ಕರ್ಕೊಂಬಿಟ್ಟು ಬರ್ತೀನಿ ಈ ಗಾಡಿನ ಕರ್ಕೊಂಬಿಟ್ಟು ಬರ್ಬಾರ್ದೇನೋ ಆಟೋದಾಗ ಕರ್ಕೊಂಬಿಟ್ಟು ಬರಲ್ಲ ಹೋಗಿ ಹಂಗೆ ಮಾಡಪ್ಪ ಆಟೋದಾಗೆ ಕರ್ಕೊಂಬಿಡ್ಪ ಪಾಪ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತ ಅನ್ನಿಸ್ತದೆ ಬಸ್ರಿ ಹೆಂಗ್ಸಲ್ವಾ ಏನು ಮಾತಾಡಕ್ ಹೋಗ್ಬೇಡ ಹಳೆದೆಲ್ಲ ಏನು ಕೆದಕಕ್ಕೆ ಹೋಗ್ಬೇಡ ಮಗ ಆಗಿದ್ದಾಗ್ಲಿ ಹೋಗಿದ್ದೋಗಿ ಹಳೆದ್ರ ಬಗ್ಗೆ ಮಾತಾಡ್ಬೇಡ ಏನಿದ್ರು ಬಸ್ರಿ ಎಲ್ಲ ಮುಗಿಯೋ ಗಂಟ ಹಳೆ ವಿಷಯನ ಎತ್ಬಿಟ್ಟು ಕೆಣಕ್ಬಿಟ್ಟು ಮನೆಗಳವ್ರೆ ಯಾರು ಮಾತಾಡೋದು ಬೇಡ ಬಸ್ರಿ ಹೆಂಗ್ಸನಂಗೆಲ್ಲ ನೋಯಿಸ್ಬಾರ್ದು ಹೋಗಪ್ಪ ಹೋಗಿ ಒಂದು ಹೆಜ್ಜೆ ಕರ್ಕೊಂಬಿಟ್ಟು ಬಾ ಹೋಗು ಸರಿ ಕಣಮ್ಮ
ಹಬ್ಬ, ಕೊನೆಗೂ ನಾನು ಅಜ್ಜಿ ಆಯ್ತಾ ಇದ್ದೀನಿ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ, 1.5 ವರ್ಷದಿಂದ ಕಾಯ್ತಿದ್ದೆ. ಇವನೋ ಇಬ್ರು ಸೊಸೆರು ಯಾರನ್ನ ಕೊಡ್ತಾರೇನೋ ಅಂತ. 3ನೇ ಸೊಸೆ ಬಂದ್ರು ಯಾರೋ ಇನ್ನು ಸಿಹಿ ಸುದ್ದಿಯೇ ಕೊಟ್ಟಿರ್ಲಿಲ್ಲ. ಹೆಂಗೋನು ಇವಳನ ಸಿಹಿ ಸುದ್ದಿ ಕೊಟ್ಲಲ್ಲ, ಸಾಕು ತಕ. ಹುಟ್ಟು ಪರೋಡಿ ಆಡ್ದಂಗೆ ಆಡ್ತಾಳೆ. ಆದ್ರೂ ಇಂಥ ಟೈಮಾಗೆ ನಮ್ಮ ವಂಶದ ಕುಡಿ ಬೆಳೀತಾ ಐತೆ. ಇಂಥ ಟೈಮಾಗೆ ಎಲ್ಲನೂ ನಾನು ಹಂಗೆಲ್ಲನೂ ಇದು ಮಾಡಕ್ ಹೋಗ್ಬಾರ್ದಲ್ವಾ. ಹೆಂಗೋ ನಮ್ಮ ವಂಶದ ಕುಡಿನೇ ಬೆಳೀತಿರೋದು. ಸಂದಕ್ಕಿರ್ಲಿ ಬಿಡು. ಏನನ್ನೇ ನಿನ್ ಗಂಡ ಫುಲ್ ಖುಷಿ ಆಗ್ಬಿಟ್ಟು ಫುಲ್ ಕುಣಿದಾಡ್ತಾವನೆ ಕಣಮ್ಮ. ಪ್ರೇಮಿ ಪ್ರೇಮಿ ಅಂತ ಹೇಳ್ಬಿಟ್ಟು ಕುಣಿದಾಡ್ತಾವನೆ ಕಣಮ್ಮ. ಅಮ್ಮ ಸದ್ಯ ಇವಾಗ ಹುಡುಗಿ ನಾನೇ ಬತ್ತೀನಿ ಇರು ಅಲ್ಗೆ. ಬತ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ ಕಣಮ್ಮ. ಬತ್ತಾನೆ ಅಂತ ಅನ್ನಿಸ್ತದ ಇವಾಗ. ನಾನು ಹೇಳಿಲ್ವಾ, ಎಂಥ ಮನೆಯಾದ್ರೂ ಬಸ್ರಿ ಅಂದ್ರೆ ಸಾಕು. ಆ ಬಸ್ರಿ ಹೆಂಗ್ಸು ನೋಯಿಸ್ಬಾರ್ದು ಕಣಪ್ಪ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಂದಕ್ಕೆ ಏನೇ ನೋಡ್ಕೊತಾರೆ. ಬಸ್ರಿ ಹೆಂಗ್ಸನ್ನ ನೋಯಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಅಮ್ಮ ಮಗಳೇ 3 ತಿಂಗಳಾದ್ಮೇಲೆ ಆಬಸನ ಆಯ್ತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡು, ಸರಿನಾ? ಇಲ್ಲ ಅಂದ್ರೆ ಸುಮ್ಕೆನೆಯ ತಿರುಗಿ ಎಲ್ಲಿ ಹಂಗೆ ಈ ಪೊದ್ದಿ ಅವಳಲ್ಲ, ಪೊದ್ದಿ ಹುಟ್ಟು ಕಿತ್ತೋದಳು, ಕಂಡಿಡಿಯ ಗಂಟ ಬಿಡಲ್ಲ ಅವಳು. ಮೊದಲೇ ಲೌಡಿ ಗೊತ್ತಲ್ಲ. ನೋಡು, ಹೋದ್ಮೇಲೆ ಈ ವಿಷಯನ 1.5 ತಿಂಗಳಾದ್ಮೇಲೆ ಹೇಳ್ಬಿಡ್ಬೇಕು. ನಾನು ಯಾವಾಗ ಹೇಳು ಅಂತೀನಿ ಅವಾಗ ಹೇಳ್ಬಿಡು. ಸರಿ ಬಿಡಮ್ಮ, ಏನೋ ಒಂದು ಮಾಡ್ಕೊಂಡು ಏನೋ ಒಂದು ಹೇಳಿದ್ರಾಯ್ತು. ಅದಕ್ಕೆಲ್ಲ ಟೆನ್ಷನ್ ಯಾಕೆ? ಹಬ್ಬ, ನನ್ನ ಗಂಡ ಇವಾಗ ಬಂದು ನನ್ನ ಕರ್ಕೊಂಡು ಹೋಯ್ತಾನೆ. ಇನ್ನು ಮ್ಯಾಲೆ ನೋಡು ಐತೆ, ಪೊದ್ದಿನೇ ಬೈಬೇಕು, ಹಂಗೆ ಮಾಡ್ತೀನಿ ನೋಡು. ಹೆಂಗೋ ನನಗಂತೂ ಭಾಳ ಖುಷಿ ಆಗ್ತೈತೆ ಕಣಮ್ಮ. ಊರಾಗೆಲ್ಲ ಆಡ್ಕೊತಾ ಇದ್ರು. ಇವಾಗಾದ್ರೂ ಊರವ್ರ ಬಾಯಿ ಮುಚ್ಚಿಸ್ದಂಗೆ ಆಯ್ತದೆ, ಗಂಡನ ಮನೆಗೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆ ರೂಮಾಗೆ ಇದೆಯಾ ಅಂದರೆ, ಅಯ್ಯೋ ಸ್ಯಾನೆ ವಾಂತಿ ಆಯ್ತಿತ್ತು ಅಂತ ಹೇಳ್ತೀನಿ ನಾನು. ನೀನು ಅಷ್ಟೇ, ಅಲ್ಲಿ ನಿಮ್ಮ ಅತ್ತೆ ಮನೆಗೆ ಹೋದ್ರೂ ಅವಾಗ ವಾಂತಿ ಆಗೋ ಆತೈತಲ್ಲ, ಹಂಗೋಸಿ ನಾಟಕ ಆಡು. ಸರಿ ಆಯ್ತು. ಸರಿ ಸರಿ. ಪ್ರೇಮ ಪ್ರೇಮ. ಬಂದ್ರು ಅಳಿಯಂದ್ರು. ಅಳಿಯಂದ್ರೆ ಬನ್ನಿ, ಅಳಿಯಂದ್ರೆ ಬನ್ನಿ, ಒಳಗಡೆಗೆ ಬನ್ನಿ. ಅವಳಿಗೆ ಸ್ಯಾನೆ ವಾಂತಿ ಆಯ್ತಾಯ್ತಾ, ಅದಕ್ಕೆ ಏನಿಯ ರೂಮ ಕೂರಿಸ್ದೆ. ಮನೆ ಕಳವ ಹೊಸಿ ಇವತ್ತು ಆರಾಮಾಗಿ ಮನೆ ಕಳವ ಅಂತ ಹೇಳ್ಬಿಟ್ಟು ನಾನೇ ಏನಿಯ ಕಳಿಸ್ದೆ. ಬನ್ನಿ ಅಳಿಯಂದ್ರೆ ಬನ್ನಿ. ಪಾಪ ಅವಳು ಸುಸ್ತಾಗೋಗ್ಬಿಟ್ಟು ಅವಳೆ ಸ್ಯಾನೆ ನಿಮ್ಮನ್ನ ಬೋಲ್ ನೆನೆಸ್ಕೊಂತ ಇದ್ಲು. ಹೌದಾತೆ, ಎಲ್ಲಿ ರೂಮಗಳ? ಕಣಪ್ಪ ರೂಮಗವಳೆ. ಓ ಪ್ರೇಮ ರೀ, ಬರ್ರಿ ಕೂತ್ಕೊಳ್ರಿ. ಯಪ್ಪ, ಅಂತೂ ಇಂತೂ ಸಿಹಿ ಸುದ್ದಿ ಕೊಟ್ಬಿಟ್ಟಲ್ಲ. ಆದ್ರೆ ವಾಂತಿ ಸ್ಯಾನೆ ಆಯ್ತದ್ರಿ, ಬೆಳಗ್ಗೆಯಿಂದ 10 ಸಲ ಆಗೈತ್ರಿ ವಾಂತಿ. ಬಸ್ರಿನಾಗ ಅದೆಲ್ಲ ಮಾಮೂಲಿ ಕಣಮ್ಮಿ, ಬಸ್ರಿನಾಗೆ ವಾಂತಿ ಎಲ್ಲ ಹಾಗೆ ಆಯ್ತದೆ, ಅದೆಲ್ಲ ಮಾಮೂಲಿ. ರೀ, ಸ್ಯಾನೆ ಸುಸ್ತಾಯ್ತದ್ರಿ, ಕಣ್ಣೆಲ್ಲ ಮುಂಜಾದಂಗೆ ಆಯ್ತವೆ. ಡಾಕ್ಟ್ರು ಹೇಳವ್ರೆ ಫುಲ್ಲು ರೆಸ್ಟ್ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ರೀ ಫುಲ್ಲು ರೆಸ್ಟ್ ಮಾಡ್ತೀನಿ ನಾನಂತೂ. ಒಂಥರ ಕಣ್ಣೆಲ್ಲ ಒಂಥರ ಮುಂಜಾದಂಗೆ ಆಯ್ತದೆ, ಸುಸ್ತಾದಂಗೆ ಆಯ್ತದೆ. ತಗೊಳ್ಳಿ ಅಂದ್ರೆ ಕಾಪಿಯಾ? ಅತ್ತೆ, ಏನು ಸ್ಯಾನೆ ಸುಸ್ತಾತೈತಿ ಅಂತ ಹೇಳ್ತಾಳೆ. ಇಲ್ಲೇ ಒಂದು 4 ದಿನ ಮತ್ತೆ ಇರಿಸ್ಕತ್ತೀರಾ? ನಾನೇನ ಇರಿಸ್ಕತೀನಿ ಹೇಳಿ ಅಂದ್ರೆ ಅವಳೆ ಯಾಕೋ ಇರಕ್ಕಿಲ್ಲ ಅಂತ ಹೇಳ್ತಾವಳೆ. ಅಲ್ಲ, ಸ್ಯಾನೆ ಸುಸ್ತಾಯ್ತದೆ ಅಂತೀಯಲ್ಲ, ಇಲ್ಲೇ ಇದ್ಬಿಡು ನಿಮ್ಮ ಅಮ್ಮನ ಮನೆಗೆ. ನಿಮ್ಮಮ್ಮ ಸಂದಕ್ಕೆ ನೋಡ್ಕರದಲ್ಲ ನಿನ್ನ. ಅದೇ ಇಲ್ಲ ರೀ, ನನಗೆ ಯಾಕೋ ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ನಿಸ್ತದೆ. ಅದೇನೋ ಬಸ್ರಿ ಬೈಕೆ ಅಂತಾರಲ್ಲ, ಹಂಗೆ ಬಸ್ರಿ ಬೈಕೆ. ನನಗೂ ಬಸ್ರಿ ಬೈಕೆ ಆಯ್ತೈತೆ ಅದಕ್ಕೆ. ಅಲ್ಲ, ನಿನ್ಗೆ ಅನುಕೂಲ ಅಷ್ಟೇನಿಯ. ಅಮ್ಮನ ಮನೆಗಿದ್ರೆ ನೀನು ಆರಾಮಾಗಿರ್ತೀನಿ ಅಂತಂದ್ರೆ ಅಮ್ಮನ ಮನೆಯಾಗ ಏನಿಯ ಇರೋ. ಇಲ್ಲ ನಮ್ಮ ಅಮ್ಮನ ಮನೆಗಿರಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದ್ರೆ ಬಾ, ಅದ್ರಾಗೇನಂತೆ. ನಾನು ಕರ್ಕೊಂಡು ಹೋಗಿ ಅಂತಾನೇನಿಯ ಬಂದಿದ್ದು. ನನಗೆ ಸುಸ್ತು ಆಯ್ತದ್ರಿ ಶಾನೆ. ನಾನು ಎದ್ದು ಕುಂತ್ಕೊಳಕ್ಕೂ ಆಗಲ್ಲ ರೀ. ನಮ್ಮ ಅಮ್ಮನೂ ಕರ್ಕೊಂಬಿಡನ್ರಿ. ನಮ್ಮ ಅಮ್ಮನೂ ಬರ್ತದ್ರಿ. ನಮ್ಮ ಅಮ್ಮನೂ ಬರ್ತದೆ. ನಮ್ಮ ಅಮ್ಮನೂ ಕರ್ಕೊಂಡು ಹೋಗೋಣ. ನಮ್ಮ ಅಮ್ಮನ ಒಸಿ ಸಂದಕ್ಕೆ ನೋಡ್ಕೊಂತದ್ರಿ. ಅಲ್ಲೇ ಅಮ್ಮ ಎಲ್ಲರೂ ಇದ್ರಲ್ಲ, ಅಮ್ಮ ಐತೆ, ಪೊದ್ದು ಅವಳೆ, ರಾಧಾ ಎಲ್ಲರೂ ಅವರಲ್ಲ, ಹೆಂಗೋ ನೋಡ್ಕೊಂತ ಇದ್ರಮ್ಮ. ಪಾಪ ನಿಮ್ಮ ಅಮ್ಮಂಗೆ ಯಾಕೆ ಸುಮ್ಮನೆ ರಿಸ್ಕು? ಅಯ್ಯೋ ಅಳಿ ಅಂದ್ರೆ ಮಗಳು ನೋಡ್ಕೊಳಕ್ ನನಗೆ ಅಂತ ರಿಸ್ಕ್. ಅಳಿ ಅಂದ್ರೆ ನನ್ನ ಮಗಳು ಅಂದ್ರೆ ನನಗೆ ಪಿರಾಣ. ನನ್ನ ಮಗಳನ್ನ ಹೆಂಗು ಬೇಕಾದ್ರೆ ನೋಡ್ಕೊತೀನಿ ನಾನಂತೂ. ನನ್ನ ಮಗಳು ಅಂದ್ರೆ ನೀನು ಪಿರಾಣ ಬಿಡಿ. ಮಗಳಿಲ್ಲ ಅಂತಂದ್ರೆ ನನಗೆ ಇರಕಾಯ್ತದ ಹೇಳಿ. ನನ್ನ ಮಗಳಂದ್ರೆ ನನಗೆ ಬೋಲ್ ಇಷ್ಟ. ನನ್ನ ಮಗಳನ್ನ ನಾನು ಹೆಂಗನೂ ಸಂದಕ್ಕೆ ನೋಡ್ಕೊತೀನಿ, ಕರ್ಕೊಂಡೋಗಿ ನಾನು ಬರ್ತೀನಿ. ಸರಿ ಬಿಡಿ, ನಾನು ಬಸ್ರಿ ಹೆಂಗ್ಸ್ ಯಾಕೆ ಬೈಕಾಗಿ ಬರಬೇಕು ಅಂತ ಆಟ ತಗೊಬಿಟ್ಟು ಬಂದಿದ್ದೀನಿ. 3 ಜನ ಅಂತಾಗೆ ಹೆಂಗೋ ಆಟದಾಗ ಏನಿಯ ಹೋಗ್ಬೋದು. ನಮ್ಮಮ್ಮ ಆಟನೇ ತಗೊಂಡು ಹೋಗಪ್ಪ ಕರ್ಕೊಂಡೆ ಯಾವ್ದಾನ ಆಟನ, ಸುಮ್ಮನೆ ಯಾಕೆ ಅಂತ ಹೇಳ್ತು. ನಾನು ಸರಿ ಅಂತ ಆಟ ಮಾಡ್ಕೊಂಡೆ ಏನಿಯ ಬಂದೆ. ರೀ, ಮತ್ತೆ ಕಾಫಿ ಕುಡಿರಿ ಸರ್ಸರ್ನ, ಹಂಗೆ ಹೊಂಟು ಬಿಡೋಣ. ನನಗೂ ಇಲ್ಲಿ ಬೇಜಾರ್ರಿ. ಇಲ್ಲಿ ನಂಗೆ ನಮ್ಮನೆ ಏನಿಯ ಸಂದ, ನಮ್ಮನೆ ಬೆಡ್ ಮೇಲೆ ಮನೆ ಕಂಡ್ರೆ ಏನಿಯ ನಿದ್ದೆ ಬರೋದು. ಇಲ್ಲೆಲ್ಲ ಮನೆ ಕಡೆ ನಂಗೆ ನಿದ್ದೆನೇ ಬರೋಕಿಲ್ಲ. ನೋಡಿರಿ, ಹೋಗೋಣ ನೋಡಿರಿ. ಬಾ ಹೋಗೋಣ. ಅಮ್ಮ ನೀನು ರೆಡಿಯಾಗಿ ಹೋಗೋಣ ಬಾ. ಬಾ ಅಮ್ಮ ಅಮ್ಮ. ಬಂದೆ. ಬಂದ್ರಾ ಪ್ರೇಮ? ಬಂದ. ಬಾ ಬಾ ಬಾ. ಯಾವ ಕಣವ ಬಸ್ರಿ ಅಂತ ಗೊತ್ತಾಗಿ ಬಹಳ ಸಂತೋಷ ಆಯ್ತು. ನಾನು ಉಮ್ಸದ್ ಕುಡಿ. ನನಗಂತೂ ಅಜ್ಜಿ ಪಟ್ಟ ಕೊಟ್ಬಿಟ್ಟೆ ನೀನಂತೂ. ಹೆಂಗೋ ದೊಡ್ಡ ಸೊಸೆ ನೀ ಮೊದಲು ಬಸ್ರಿ ಆದ್ಲಲ್ಲ, ನನಗಂತೂ ಬಹಳ ಖುಷಿ ಆಯ್ತಾಯ್ತು. ಇಲ್ಲ ಬ್ಯಾರೆ ಯಾರನ್ನ 3 ಸೊಸೆನ ಆಗ್ಬಿಟ್ಟಿದ್ರು ನಿನಗೆ ಶಾನೆ ಬೇಜಾರಾಗೋದು ಅಂತ ಅನ್ನಿಸ್ತದೆ. ನನಗಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಯ್ತು. ಹೆಂಗನ್ವೆ ಪಟ್ಟ ಅಂತ ಹೇಳ್ಬಿಟ್ಟು ಸೊಸಿ ಸುದ್ದಿ ಕೊಟ್ಬಿಟ್ಟಲ್ಲ, ಸಾಕಣವ. ಬಾ ಬಾ. ಬಾ ಕುಂತ್ಕ ಬಾ.
ಬೀಗ್ರೆ ನನ್ನ ಮಗಳತಾಗೆ ಏನು ಕೆಲಸ ಮಾಡಿಸ್ಬೇಡಿ ಅಂತ ಡಾಕ್ಟ್ರು ಹೇಳವ್ರಿ 3 ತಿಂಗಳು ಗಂಟ ಏನು ಕೆಲಸ ಮಾಡಿಸ್ಬಿಟ್ಟು ಶಾಣೆ ಎತ್ತದು ಇಳಿಸೋದು ಏನು ಮಾಡಿಸ್ಬೇಡ, ಬೆಡ್ ರೆಸ್ಟ್ ಕೊಡ್ಸ್ರಿ ಅಂತ ಹೇಳ್ಬಿಟ್ಟು ಹೇಳವ್ರಿ. ಸುಮ್ಮನೆ ಕುಂತ್ಕೊಳ್ಳೋದು ಎದ್ದೊಳೋದು ಅಷ್ಟು ಕೆಲಸ ಮಾಡಿಸ್ಬೇಕಂತ ಅಷ್ಟೇ ಅಂತೆ, ಏನು ಕೆಲಸ ಮಾಡಿಸ್ಬಾರ್ದಂತೆ. ಅದಕ್ಕೆ ಪಾಪ ನನ್ನ ಮಗಳು ಯಾರಿಗೂ ಘಾಸಿ ಆಗ್ಬಾರ್ದು, ನಾನು ನನ್ನ ಮಗಳಿಗೋಸಿ ಸಹಾಯ ಮಾಡ್ದಂಗೆ ಆಯ್ತದೆ ಅಂತ ನಾನು ಬಂದೆ. ಅದ್ರಾಗ ಏನೈತೆ ಬೀಗ್ರೆ, ನಾವು ನೋಡ್ಕೊಳಲ್ಲ ಅಂತ ಹೇಳ್ತಿದ್ವಿ, ನಾವೇ ನೋಡ್ಕೊತಾ ಇದ್ವಪ್ಪ. ನಾವೆಂದನ ನೋಡ್ಕೊಳಲ್ಲ ಅಂತ ಹೇಳ್ತೀವಿ ಹೇಳಿ. ಸಣ್ಣಕ್ಕೆ ಏನೇ ನೋಡ್ಕೊತಾ ಇದ್ದೆ ನಾನಂತೂ. ಆದ್ರೂ ನೀವು ಬಂದಿದ್ದೇನು ಬೇಜಾರಿಲ್ಲ. ನಡಿಲ್ಲ, ಲಗೇಜ್ ಎತ್ಕೊಂಡು ನಡಿ, ಒಳಗಡೆ ನಡಿ. ನೋಡವ, ಇನ್ಯಾಲ ನಾನು ಹೇಳಿದ್ದೀನಿ ತಿನ್ಬೇಕು, ಸರಿನಾ? ಅವು ಇವು ಈ ಪರಂಗಿ ಹಣ್ಣುಗಳು ಅಂಥವೆಲ್ಲ ಈಟಿರ್ತಾವಲ್ಲಮ್ಮ ಸ್ಯಾನೆ, ಉಸ್ಣುದವೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು, ಸರಿನಾ? ನಾನು ಹೇಳ್ದಷ್ಟು ತಿನ್ಕೊಂಡಿರು, ತೊಂಪಿಕ್ಕಬೇಕು ಮೈನ. ಸರಿ ಅತ್ತೆ. ಅದೇ ಬೀಗ್ರೆ ನಾನು ಹೇಳ್ತಾನೆ ಇವನಿ, ಇನ್ಮೇಲೆ ಹೇಳ್ದಿದಂಗೆ ಇದು ಮಾಡಬೇಡ ಅಂತ ಹೇಳ್ಬಿಟ್ಟು ಸರಿನಾ ಅಂತ ಹೇಳಿದೀನಿ. ಆಯಿತು ಅಂತ ಹೇಳ್ಬಿಟ್ಟು ಹೇಳವಳೆ. ಅದು ಏನು ಮಾಡೋದು ಏನು ಕತ್ತಿಯೋ ನಾ ಕಾಣೆ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನ್ನ ಮಗಳಿಂದನೇ. ಅದು ಯಾಕೆ ಹಂಗಂದಿರೆ? ವಂಶದ ಕುಡಿ ಬೆಳೀತೈತೆ, ವಂಶದ ಕುಡಿ ಬೆಳಿಬೇಕಾರೆ ಹಂಗೆಲ್ಲ ಇದು ಮಾಡಬಾರ್ದು. ನೀವು ಸುಮ್ಮನೆ ಇರಿ. ನೀವು ನೋಡಿ ಹಂಗೆ ಹೇಳ್ತೀರಾ ಅಂತಂದರೆ ನಮ್ಮ ವಂಶದ ಕುಡಿ ಬೆಳೀತೈತೆ, ನಾವು ನೋಡ್ಕೊತೀವಿ, ಸುಮ್ಕಿರ್ರಿ ನೀವು. ಪ್ರೇಮ ಆರಾಮಾಗಿ ಸುಧಾರಿಸ್ಕ, ಏನು ತೊಂದರೆ ಇಲ್ಲ. ಸರಿ ಅತ್ತೆ. ಅಯ್ಯೋ ಯಾಕೋ ವಾಂತಿ ಬರಂಗ್ ಆಗ್ತೈತೆ ಅತ್ತೆ. ಹುಷಾರು ಕಣಮಿ, ಕೆಳಗಡೆ ರೂಮಗೆ ಏನೇನು ಮೇಲೆ ಮನೆ ಕಳಿ, ಮ್ಯಾಲ್ಗಡಿಕೆ ಹೋಗ್ಬೇಡಿ. ಅದಕ್ಕೆ ಅಲ್ಲಂದ್ರೆ ಕೆಳಗಡಿಕೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದೀನಿ ನಾನಂತೂ. ಮ್ಯಾಲ್ಗಡಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕೆಳಗಡಿಕೆ ಶಿಫ್ಟ್ ಮಾಡಿಸ್ಬಿಟ್ಟೆ. ಅತ್ತೆ ಬಿಗ್ರೆ ಡಾಕ್ಟ್ರು ಹೇಳವ್ರೆ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಹೊಸಿ ಕೂರಿಸ್ಬಿಟ್ಟು ನೋಡ್ಕೊಬೇಕಂತೆ. ನನ್ನ ಮಗಳಿಗೆ ಏನು ಕೆಲಸ ಹೇಳಕ್ ಹೋಗ್ಬೇಡಿ. ಎಲ್ಲರ ಉಂಟಾ? ಏನು ಹೇಳಕ್ ಹೋಗಕ್ಕಿಲ್ಲ, ಸುಮ್ಕಿರು. ನಾನು ಯಾಕೆ ಏನೋ ಹೇಳಿ, ಹಂಗೆಲ್ಲ ನಾನು ಏನು ಹೇಳಕ್ಕಿಲ್ಲ. ಸರಿ, ನನ್ನ ಮಗಳು ಪಾಪ ವಾಂತಿ ಮಾಡ್ಕೊತಾಳೆ, ನೋಡ್ತೀನಿ. ಇನ್ನು ಮ್ಯಾಲೆ ನನ್ನ ಮಗಳನ್ನ ನಾನು ನೋಡ್ಕೋಬೇಕಲ್ಲ ಬಿಗ್ರೆ ಹೊಸಿ, ಸುಮ್ಮನೆ ಬಿಡೋಕ್ಕಾಯ್ತದ? ನಾನು ನೋಡ್ಕೊತೀನಿ, ನೀವು ನೋಡ್ಕೊಳ್ಳಿ. ಅವಳು ಸಂದಕ್ಕೊಂದು ಮಗನ ಎತ್ಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಮಗೇನು 2-3 ಬೇಡ, ಒಂದು ಆಗ್ಬಿಟ್ರು ನಮಗೂ ಸಮಾಧಾನ ಸಾಕಲ್ವೇ? ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿವ್ನಿ, ಒಂದು ಆಗ್ಲಪ್ಪ ಸಾಕು ಅಂತ. ಆಯ್ತದೆ ಹೇಳಿ. ಸರಿ ಸರಿ ಬಿಗ್ರೆ. ಅಯ್ಯೋ ನನ್ನ ಮಗಳು ವಾಂತಿ ಮಾಡ್ಕೊತಾವಳೆ. ಯಾರನ್ನ ಹೆಂಗೆ ಬುದ್ಧಿ ಕಲಿಸ್ಬೇಕೋ ಹಂಗಂಗೆ ಬುದ್ಧಿ ಕಲಿಸ್ಬೇಕು. ಹೆಂಗೋ ಇನ್ನಿಬ್ರು ಸಸ್ಯರವ್ರಪ್ಪ, ಅವ್ರಿಗೂ ಒಂದೊಂದು ಮಗ ಆಗೋಗ್ಬಿಟ್ರೆ ತೆಗೆ ನನಗೆ ಗೊತ್ತಾಗ ನೆಮ್ಮದಿನೇನಿಯ.